ಸಮಯ ನೋಡಿಕೊಂಡು ನಾನು ಪ್ರಚಾರಕ್ಕೆ ಹೋಗ್ತೇನೆ. ಬೆಂಗಳೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ಕೆಎಚ್ ಮುನಿಯಪ್ಪ ಅವರು ತೊಡಗಿಸಿಕೊಳ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪನವರು ಪ್ರತಿಕ್ರಿಯಿಸಿದ್ದಾರೆ. ಸಮಯ ನೋಡಿಕೊಂಡು ನಾನು ಪ್ರಚಾರಕ್ಕೆ ಹೋಗ್ತೇನೆ ಎಂದಿದ್ದಾರೆ. ಕೋಲಾರದಲ್ಲಿ ಪ್ರಚಾರ ಉದ್ಘಾಟನೆಗೆ ಕರೆಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ. ಈ ಬಗ್ಗೆ ಬೇರೆ ಅರ್ಥವನ್ನ ಕಲ್ಪಿಸೋದು ಬೇಡ ಎಂದಿದ್ದಾರೆ. ಎಲ್ಲಾ ಕಡೆಗೂ ಪ್ರಚಾರಕ್ಕೆ ಬನ್ನಿ ಅಂತ ನನ್ನ ಕರೆದಿದ್ದಾರೆ. ಸಾಧ್ಯವಾದಷ್ಟು ಕಡೆಗಳಲ್ಲಿ ಪ್ರಚಾರಕ್ಕೆ ಹೋಗಿ ಗೆಲ್ಲಿಸ್ತೇನೆ. ನಾನು ಕೋಲಾರದಲ್ಲಿ ಪ್ರಚಾರಕ್ಕೆ ಹೋಗಲು ಸಿದ್ಧನಿದ್ದೇನೆ. ಮೊದಲೇ ಹೇಳಿದ್ರೆ ನಾನು ಪ್ರಚಾರಕ್ಕೆ ಹೋಗ್ತೀನಿ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಪಕ್ಷವನ್ನ ಗೆಲ್ಲಿಸಬೇಕಿದೆ ಅಂತ ಸಚಿವ ಕೆಎಚ್ ಮುನಿಯಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪನವರು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಅವರೇ ಮಾತನಾಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಪ್ರಚಾರಕ್ಕೆ ಹೋಗ್ತೀನಿ. ಕೆಲವೊಂದು ಕಾರ್ಯಕ್ರಮಗಳ ನಿಮಿತ್ತ ಹೋಗೋದಕ್ಕೆ ಆಗಿಲ್ಲ, ಆದರೆ ಖಂಡಿತವಾಗಿಯೂ ಕೂಡ ಪ್ರಚಾರಕ್ಕೆ ಹೋಗಿ ಪಕ್ಷವನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸ್ತೀನಿ ಎಂದಿದ್ದಾರೆ. ಈಗ ನಾವು ಯುದ್ಧ ಭೂಮಿಯಲ್ಲಿದ್ದೀವಿ. ಒಳ್ಳೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ. ನಾವು ಆಶಾಭಾವನೆಯಿಂದಿದ್ದೀವಿ. 28 ಕೂಡ ಕಾಂಗ್ರೆಸ್ ಗೆಲ್ಲಬೇಕು. ಅದಕ್ಕೆ ನಾನೊಬ್ಬ ಶಿಸ್ತಿನ ಸಿಪಾಯಿಯಾಗಿ ಆ ಕಾಂಗ್ರೆಸ್ಸಿನ ಕೆಲಸ ಮಾಡೋಕ್ಕೆ ತಯಾರಿದ್ದೇನೆ. ಕೇವಲ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲ, ರಾಜ್ಯದಲ್ಲಿ ಕೂಡ ನಾನು ಎಲ್ಲ ಅಟ್ಲೀಸ್ಟ್ ರೆವಿನ್ಯೂ ಡಿವಿಷನ್ಸ್ ಮೈಸೂರು, ಚಾಮರಾಜನಗರ, ತುಮಕೂರು, ಚಿತ್ರದುರ್ಗ ಅಲ್ಲೆಲ್ಲ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಸಾಧ್ಯವಾದಷ್ಟು ಈ ಮಧ್ಯದಲ್ಲಿ, ಯಾಕಂದರೆ ಅವು ಕೂಡ ಫಸ್ಟ್ ಫೇಸಲ್ಲಿರೋದ್ರಿಂದ ಅವನ್ನ ಮುಗಿಸ್ಕೊಂಡು ಸೆಕೆಂಡ್ ಫೇಸಲ್ಲಿ ಗುಲ್ಬರ್ಗ ಮತ್ತು ರೆವಿನ್ಯೂ ಡಿವಿಷನ್ನು ಬೆಳಗಾಂ ಕೂಡ ಹೋಗುವಂಥ ಕೆಲಸ ಮಾಡ್ಕೊಂಡಿದ್ದೇನೆ. ಮೊದಲನೇ ಹಂತದಲ್ಲಿ ಈ ಮಧ್ಯದಲ್ಲಿ 1-2 ದಿನ ಮೈಸೂರು, ಚಿತ್ರದುರ್ಗ, ದಾವಣಗೆರೆ ಈ ಕಡೆ ನಾವು ಹೋಗಿ ಬರೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಗೌತಮ್ ಅವರು ನಾಮಿನೇಷನ್ ಮೊದಲೇ ಬಂದು ನನ್ನ ಕರೆದು ನಾನು ಕೂಡ ನಾಮಿನೇಷನ್ಗೆ ಹೋಗಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ. ಗೌತಮ್ ಅವರು ಬಹಳ ದೂರದವರಲ್ಲ, ನನಗೆ ಹತ್ತಿರ ಸಂಬಂಧಿಗಳು. ಅವರ ತಂದೆಯವರು ಮೇಯರ್ ಆಗಿ ಕೆಲಸ ಮಾಡಿದರು. ಜೊತೆಗೆ ಅವರನ್ನು ರಾಜ್ಯಸಭಾ ಮೆಂಬರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದಂಥವನು ಆ ಕುಟುಂಬದ ಕುಡಿ ಇವತ್ತು ಕಾಂಗ್ರೆಸ್ ಪಕ್ಷ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವರನ್ನು ಸನ್ಮಾನ್ಯ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು ಹಾಗೂ ಸುರ್ಜೇವಾಲ ವಿಶೇಷವಾಗಿ ಅಧ್ಯಕ್ಷ. ಕೋಲಾರ ಗೆಲ್ಲಲು ಬಿಜೆಪಿ ಮತ್ತು ಜೆಡಿಎಸ್ನಿಂದ ರಣತಂತ್ರ ರೂಪಿತವಾಗ್ತಾ ಇದೆ. ಕಾಂಗ್ರೆಸ್ಗೆ ಸವಾಲಾಗ್ತಾ ಇದೆ. ಮೈತ್ರಿ ಪಕ್ಷದಲ್ಲಿ ಕಂಡು ಬರ್ತಾ ಇರುವಂತಹ ಒಗ್ಗಟ್ಟು, ದೋಸ್ತಿ ಸಂಸದರು, ಮಾಜಿ ಶಾಸಕರಿಂದ ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದೆ. ತಾಲೂಕುವಾರು ಸಮನ್ವಯ ಸಭೆಯನ್ನ ನಡೆಸಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಮೈತ್ರಿ ನಾಯಕರು. ಈಗಾಗಲೇ 8 ತಾಲೂಕುಗಳಲ್ಲಿ ಸಮನ್ವಯ ಸಭೆಯನ್ನ ಕೂಡ ಮಾಡಲಾಗಿದೆ. ಜೆಡಿಎಸ್ನ 4 ಶಾಸಕರು, ಬಿಜೆಪಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಮಾಜಿ ಶಾಸಕರುಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಲಾಗ್ತಾ ಇದೆ. ಮೈತ್ರಿ ನಾಯಕರ ಈ ಒಗ್ಗಟ್ಟು ಕಾಂಗ್ರೆಸ್ಗೆ ಸವಾಲಾಗಿ ಪರಿಣಮಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕೋಲಾರ ಭಾಗದಲ್ಲಿ ಭಿನ್ನಮತ ಅನ್ನೋದು ಇನ್ನೂ ಕೂಡ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಮುನಿಯಪ್ಪನವರು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುನಿಯಪ್ಪನವರು ಹೇಳಿದ್ದಾರೆ, ಆದರೆ ಅವರ ಸಪೋರ್ಟರ್ಸ್, ಅವರ ಬೆಂಬಲಿಗರು, ಅವರ ಬಣದ ಮುಖಂಡರು ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕಗ್ಗಂಟಾಗಿಯೇ ಉಳಿದಿದೆ. ಕಾಂಗ್ರೆಸ್ ಗುಂಪುಗಾರಿಕೆ ನಿಭಾಯಿಸೋದೇ ಅಭ್ಯರ್ಥಿಗೆ ಅಂದ್ರೆ ಕೆವಿ ಗೌತಮ್ ಅವರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇತ್ತ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಪಠಿಸುತ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ, ಕೋಲಾರವನ್ನ ಗೆಲ್ಲೋದಕ್ಕೋಸ್ಕರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದೀಗ ಒಗ್ಗಟ್ಟಿನ ಮಂತ್ರವನ್ನ ಪಠಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಭಿನ್ನಮತ ಇಲ್ಲದ ಹಾಗೆ ನೋಡಿಕೊಂಡು ಒಗ್ಗಟ್ಟಾಗಿ ಸಾಕ್ತಾ ಇದ್ದಾರೆ. ಬಲ ಪ್ರದರ್ಶನವಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನೂ ಕೂಡ ಭಿನ್ನಮತದ ರಾಗ ಬಗೆಹರಿದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಮೈತ್ರಿಯ ರಣತಂತ್ರ ಕಾಂಗ್ರೆಸ್ಗೆ ಸವಾಲಾಗಿ ಪರಿಣಮಿಸ್ತಾ ಇದೆ ಅಂತ ಕೋಲಾರ ಭಾಗದಲ್ಲಿ?
ಮಧುಶ್ರೀ ಖಂಡಿತವಾಗ್ಲೂ. ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಕೋಲಾರ ಹೊಸ ಮುಖ. ಅಂದ್ರೆ ಕೋಲಾರಕ್ಕೆ ಅಭ್ಯರ್ಥಿ ಹೊಸ ಮುಖ, ಮತ್ತೆ ಅವ್ರಿಗೆ ಸಮಯ ಕೂಡ ಕಡಿಮೆ ಇರುವಂತದ್ದು. ಹಾಗಾಗಿ ಕೋಲಾರ ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಮತ ಏನು ರಮೇಶ್ ಕುಮಾರ್ ಮತ್ತೆ ಕೆ.ಎಚ್. ಮುನಿಯಪ್ಪ ಬಣದ ಗುಂಪುಗಾರಿಕೆಯನ್ನ ಅದನ್ನ ಸರಿದೂಗಿಸ್ಕೊಂಡು ಹೋಗುವಂತದ್ದು ಒಂದು ರೀತಿಯ ಸವಾಲಾಗಿದೆ. ಅದ್ರ ಜೊತೆಗೆ ಅದಕ್ಕೆ ಪರ್ಯಾಯವಾಗಿ ಏನು ಅಪೋಸಿಟ್ ಇರುವಂತ ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್‌ನ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಏನು ಕಣದಲ್ಲಿದ್ದಾರೆ, ಅವರು ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಏನು ಸಮನ್ವಯ ಸಭೆಗಳನ್ನ ಮುಗಿಸಿರುವಂತದ್ದು. ಈಗಾಗಲೇ ಹೋಬಳಿವಾರು ಅವರು ಪ್ರಚಾರಕ್ಕೆ ಹೋಗ್ತಾ ಇರುವಂತದ್ದು. ಆದ್ರೆ ಇವ್ರಿನ್ನು ಈ ಒಂದು ಇರುವಂತಹ ಡಿಫರೆನ್ಸಸ್ ನ ಸರಿ ಮಾಡಿಸ್ಕೊಂಡು ಹೋಗುವಂತದ್ದೇ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂದ್ರೆ ಪ್ರಚಾರಕ್ಕೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಇರ್ಬೋದು, ಅಥವಾ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಇರ್ಬೋದು, ಎರಡೂ ಗುಂಪುಗಳನ್ನ ಅವ್ರು ನಿಭಾಯಿಸುವಂತದ್ದು ಅವ್ರಿಗೆ ಒಂದು ಚಾಲೆಂಜ್ ಆಗಿರುವಂತದ್ದು. ಈ ಎಲ್ಲಾ ಸಮಸ್ಯೆಗಳನ್ನ ನಿಭಾಯಿಸಿಕೊಂಡು ಅವ್ರಿರುವಂತಹ ಕಡಿಮೆ ಸಮಯದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲೋದಕ್ಕೆ ಬೇಕಾಗಿರುವಂತ ರಣತಂತ್ರವನ್ನ ರೂಪಿಸುವುದು ನಿಜಕ್ಕೂ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಓಕೆ, ಸವಾಲ್ ಅಂತಾನೆ ಹೇಳ್ಬೋದು ಮಧುಶ್ರೀ. ಧನ್ಯವಾದ ರಾಜೇಂದ್ರ ತಮ್ಮ ಮಾಹಿತಿಗಾಗಿ.